ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಡಿಸೆಂಬರ್ 28ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನಾವು ನಮ್ಮ ಪಾಪಗಳನ್ನು ಅರೆಕ್ಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನು. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. ಕರ್ತನು ತನ್ನ ಜನರು ತಮ್ಮ ಶರೀರದ ಆನುವಂಶಿಕ ಬಲಹೀನತೆಗಳ ಮೂಲಕ ತಮಗೆ ಮತ್ತೆ ಮತ್ತೆ ಉಂಟಾಗುವ ವೈಫಲ್ಯಗಳಿಂದ ತುಂಬ ಬೇಸರಗೊಳ್ಳಬಹುದೆಂದು ಮೊದಲೇ ತಿಳಿದಿದ್ದರಿಂದ ಕರ್ತನು ಅವರ ಪ್ರೋತ್ಸಾಹಕ್ಕಾಗಿ ವಿಶೇಷ ಉಪದೇಶಗಳನ್ನು ಅವರಿಗೆ ಒದಗಿಸಿದನು. ಅದೇನೆಂದರೆ, ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಕೃಪೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸಿಂಹಾಸನದ ಬಳಿಗೆ ಬರೋಣ. ಈ ವಿಚಾರವನ್ನು ನಾವು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ವರ್ಷದ ಅಂತ್ಯದ ಸಮಯದಲ್ಲಿ ಮತ್ತು ಹೊಸದೊಂದು ವರ್ಷದ ಪ್ರಾರಂಭದ ಸಮಯದಲ್ಲಿರುವ ಎಲ್ಲ ಕ್ರೈಸ್ತರು ತಮ್ಮ ತಪ್ಪೊಪ್ಪಿಗೆಯ ದಾಖಲೆಗಳನ್ನು ವಿಚಾರಗಳನ್ನು ಕರ್ತನಿಗೆ ಒಪ್ಪಿಸಬೇಕು ಮತ್ತು ಈ ಕ್ಷಮೆಯ ದಯೆ ಮತ್ತು ಸಹಾಯವನ್ನು ಪಡೆಯದೆ ಎಂದಿಗೂ ವಿಶ್ರಾಂತಿಗೆ ಹೋಗಬಾರದು. ಆದರೆ ಯಾರಾದರೂ ಈ ವಿಷಯವನ್ನು ತಡಮಾಡಿದರೆ, ಅವರ ಮತ್ತು ಕರ್ತನ ನಡುವೆ ಮೋಡ ಕವಿದಿದ್ದರೆ, ಅವರು ಈ ವರ್ಷದ ಕೊನೆಯಲ್ಲಿ ಈ ವಾಗ್ದಾನಗಳನ್ನು ಖಂಡಿತವಾಗಿಯೂ ಪಡೆದುಕೊಳ್ಳಲಿ. ಇದರಿಂದ ಅವರು ಹೊಸ ವರ್ಷವನ್ನು ಶುದ್ಧವಾದ ಮನಸ್ಸಾಕ್ಷಿಯೊಂದಿಗೆ ಪ್ರಾರಂಭಿಸಬಹುದು. ಅವರ ಮೇಲೆ ತಂದೆಯ ನಗುಮುಖದೊಂದಿಗೆ ಮತ್ತು ಅವರ ವಿಮೋಚಕನ ಐಕ್ಯತೆಯೊಂದಿಗೆ ಮತ್ತು ಅವರು ನಡೆಯುವ ಹೆಜ್ಜೆಗಳಲ್ಲಿ ಶ್ರದ್ಧೆ ಮತ್ತು ಜಾಗರೂಕತೆಯ ಹೊಸ ಸಂಕಲ್ಪದೊಂದಿಗೆ ಈ ಹೊಸ ವರ್ಷವನ್ನು ಪ್ರಾರಂಭಿಸಬಹುದು ಎಂಬುದೇ. ಆಮೆನ್.